ವಿದೇಶ ಪ್ರವಾಸಕ್ಕೆ ತೆರಿಗೆ ವಿಧಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದ ರಾಷ್ಟ್ರೀಯ ವಾಹಿನಿ. ತೃಣ ಮಾತ್ರವೂ ಸತ್ಯಾಂಶ ಇಲ್ಲ ಎಂದ ಪ್ರಧಾನಿ ಮೋದಿ ಫ್ಯಾಕ್ಟ್ ಚೆಕ್ಗೆ ಹೆದರಿ ಸುದ್ದಿಯನ್ನೇ ಡಿಲೀಟ್ ಮಾಡಿದ ವಾಹಿನಿ. ಭಾರತೀಯರು ಕೈಗೊಳ್ಳುವ ವಿದೇಶಿ ಪ್ರವಾಸದ ಮೇಲೆ ತೆರಿಗೆ ವಿಧಿಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ, ಆದರೆ ಅಂತಿಮ ನಿರ್ಧಾರವನ್ನು ಕೈಗೊಂಡಿಲ್ಲ ಎಂಬ ಸುದ್ದಿಯನ್ನು ರಾಷ್ಟ್ರೀಯ ವಾಹಿನಿ CNBC TV 18 ತನ್ನ ಎಕ್ಸ್ ಖಾತೆಯಲ್ಲಿ ನಿನ್ನೆ ಪ್ರಸಾರ ಮಾಡಿತ್ತು. ಆದರೆ ಈ ಸುದ್ದಿಯನ್ನು ಸ್ವತಃ ಪ್ರಧಾನಮಂತ್ರಿಯವರೇ ಫ್ಯಾಕ್ಟ್ ಚೆಕ್ ಮಾಡಿ ಇದು ಸಂಪೂರ್ಣ ಸುಳ್ಳು ಸುದ್ದಿ, ಇದರಲ್ಲಿ ಲವಲೇಶವೂ ಸತ್ಯಾಂಶ ಇಲ್ಲ ಎಂದಿದ್ದಾರೆ. ಅಲ್ಲದೆ ಭಾರತೀಯರ ವಿದೇಶಿ ಪ್ರವಾಸದ ಮೇಲೆ ನಿಯಂತ್ರಣ ಹೇರುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ನಮ್ಮ ಸರ್ಕಾರ ಭಾರತೀಯರಿಗೆ ಸುಲಲಿತ ವ್ಯವಹಾರ ಸೌಲಭ್ಯ ಮತ್ತು ಸುಲಲಿತ ಜೀವನ ಕಲ್ಪಿಸಿಕೊಡುವುದಕ್ಕೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ದೇಶದ ಪ್ರಧಾನಮಂತ್ರಿಯೊಬ್ಬರು ಸುದ್ದಿವಾಹಿನಿಯೊಂದು ಪ್ರಕಟಿಸಿದ ಸುದ್ದಿಯನ್ನು ಫ್ಯಾಕ್ಟ್ ಚೆಕ್ ಮಾಡಿ ಇದು ಸಂಪೂರ್ಣ ಸುಳ್ಳು ಸುದ್ದಿ ಎಂದು ತಿಳಿಸಿದ್ದು ಇದೇ ಮೊದಲು. ಹೀಗಾಗಿಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಟ್ರೆಂಡ್ ಸೃಷ್ಟಿಸಿದೆ. ಪ್ರಧಾನಿಗಳು ಫ್ಯಾಕ್ಟ್ ಚೆಕ್ ಮಾಡುತ್ತಿದ್ದಂತೆ ಹೆದರಿದ ಸುದ್ದಿವಾಹಿನಿಯು ತಾನು ಪ್ರಕಟಿಸಿದ ಸುಳ್ಳು ಸುದ್ದಿಯನ್ನು ಡಿಲೀಟ್ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನ ಪರಿಣಾಮ ಭಾರತಕ್ಕೂ ತಟ್ಟುತ್ತಿದೆ. ಈ ಸಮಯದಲ್ಲಿ ಇಂತಹ ಸುಳ್ಳು ಸುದ್ದಿಯನ್ನು ಪ್ರಕಟಿಸಿ ಜನರ ಭಾವನೆಯನ್ನು ಕೆರಳಿಸುವುದು ಮತ್ತು ಸರ್ಕಾರದ ವಿರುದ್ಧ ಜನರನ್ನು ಎತ್ತಿಕಟ್ಟುವ ಪ್ರಯತ್ನವನ್ನು ಕೆಲವು ಮಾಧ್ಯಮಗಳು ಮಾಡುತ್ತಿವೆ. ಸ್ವತಃ ಪ್ರಧಾನಿಯವರೇ ಇಂತಹ ಸುಳ್ಳು ಸುದ್ದಿಯನ್ನು ಫ್ಯಾಕ್ಟ್ ಚೆಕ್ ಮಾಡಿರುವುದು ಸುಳ್ಳು ಸುದ್ದಿಯನ್ನು ಪ್ರಕಟಿಸುವ ಮಾಧ್ಯಮಗಳಿಗೆ ಎಚ್ಚರಿಕೆಯ ಕರಗಂಟೆಯಾಗಿದೆ.